ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ದಿನಾಂಕ 25/3/2026ರಂದು ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸುತ್ತಿರುವುದರಿಂದ ಮಾಗಡಿ ತಾಲೂಕಿನ ಮುಖಂಡರುಗಳು ಸಮುದಾಯದವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಕರೆತರುವಂತೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರತಕ್ಕಂತಹ ಅನ್ಯಾಯವನ್ನು ಖಂಡಿಸಿ ಇಡೀ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟಕ್ಕೆ ಮುಂದಾಗಿದೆ. ನಮ್ಮ ರಾಜ್ಯ ಮಟ್ಟದ ಸಂಘಟನೆಗಳ ಮುಖಂಡರುಗಳ ಅಭಿಪ್ರಾಯದ ಒಂದು ಮಾಹಿತಿ ಪ್ರಕಾರ ಸುಮಾರು 1.5 ರಿಂದ 2 ಲಕ್ಷ ಜನ ದೊಡ್ಡ ಪ್ರಮಾಣದಲ್ಲಿ ಜನ ಅಣಿನೇರಿತಾರೆ ಅಂತ ಹೇಳ್ತಕ್ಕಂತಹ ಒಂದು ಸೂಚನೆ ನಮಗೆ ಬಂದಿದೆ ರಾಜ್ಯ ಮಟ್ಟದಿಂದ. ನಾವು ಮಾಗಡಿ ತಾಲೂಕಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಭಾಗವಹಿಸಬೇಕಾಗಿದೆ. ಮುಖ್ಯವಾಗಿ ನಾವಿಲ್ಲಿ ಈ ಒಂದು ವಿಷಯದಲ್ಲಿ ನಾವು ಕೆಲವು ಗಂಭೀರವಾದಂಥ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ತಿರೋದೇನು ಅಂತಂದರೆ, ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಆ ವರದಿಯನ್ನು ಮೊದಲನೇದಾಗಿ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸಬೇಕಾಗಿತ್ತು. ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ಸಾರ್ವಜನಿಕ ಚರ್ಚೆಗೆ ಒಳಪಡಿಸ್ತಿಲ್ಲ, ಏಕಾಏಕಿ ಅದನ್ನು ಜಾರಿ ಮಾಡೋದಕ್ಕೆ ಹೋಗ್ತಾ ಇರತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು. ಮತ್ತು ಆ ವರದಿ ಸುಮಾರು ದೋಷದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಇವತ್ತು ಕೆಲವೊಂದು ದೋಷಪರಿತ ಅಂಶಗಳು ಯಾವ್ಯಾವು ಅಂತಕ್ಕಂಥದ್ದು ಕೂಡ ಪಟ್ಟಿ ಮಾಡಿದೆ. ಮುಖ್ಯವಾಗಿ ಹೇಳೋದಾದರೆ, ಇವತ್ತು ನಮ್ಮ 2011ರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆ ಇರತಕ್ಕಂಥದ್ದು 6,10,95,297 ಜನ. ಕರ್ನಾಟಕ ರಾಜ್ಯದ ಜನಸಂಖ್ಯೆ ಬಂದು 2011ರ ಜನಗಣತಿ ಪ್ರಕಾರ ಆ ಅನ್ವಯ ಹೋದಾಗ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ ಎಷ್ಟಿದೆ 6 ಕೋಟಿ ಒಳಗಡೆ ಅಂತಂದರೆ 1,04,74,997 ಜನ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರ್ತಕ್ಕಂಥದ್ದು. ಈಗ ನಾವು ಯಾವ ಇಯರಲ್ಲಿ ಇದ್ದೀವಿ? 2026ರಲ್ಲಿ ನಾವಿದ್ದೀವಿ. ಅಟ್ಲೀಸ್ಟ್ 2011ರ ಜನಗಣತಿ ಹೋಲಿಸ್ಕೊಂಡ್ರೆ ಯಾವುದೇ ಇಲಾಖೆಯವರು ಪಾಪ್ಯುಲೇಷನ್ನ ಕೌಂಟ್ ಮಾಡಬೇಕಾದ್ರೆ 2011ರ ಜನಸಂಖ್ಯೆಗೆ 10% ಜನಸಂಖ್ಯೆನ ಇನ್ಕ್ರೀಸ್ ಮಾಡ್ಕೊಂತಾರೆ. ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಕನಿಷ್ಠ 1,15,22,491 ಜನಸಂಖ್ಯೆ ನಮ್ಮದು ಪರಿಶಿಷ್ಟ ಜಾತಿದು ಆಗಬೇಕಾಗಿತ್ತು. ಆದರೆ ಈಗ ಮಾಡಿರ್ತಕ್ಕಂಥ ಸರ್ವೆ ಏನಿದೆ, ಇಲ್ಲ ಬನ್ನಿ ಸರ್, ಇಲ್ಲ ಬನ್ನಿ ಸರ್, ಈಗ ಏನಾಗಿದೆ ಅಂತಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸಮೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ಕೇವಲ 1,05,09,871 ಮನೆಗಳನ್ನು ಮಾತ್ರ ಇವತ್ತು ಅವರು ಸಮೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಸುಮಾರು 8 ರಿಂದ 10 ಲಕ್ಷ ಜನ ಸಮೀಕ್ಷೆಯಿಂದ ಹೊರಗಡೆ ಉಳಿದಿದ್ದಾರೆ. 8 ರಿಂದ 10 ಲಕ್ಷ ಜನ ಸಮೀಕ್ಷೆಯಿಂದ ಹೊರಗಡೆ ಉಳಿದಿದ್ದಾರೆ ಅಂತಂದರೆ ಈ ಒಂದು ಆಯೋಗದ ವರದಿನೇ ಒಂದು ರೀತಿ ಅಪೂರ್ಣ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗುತ್ತೆ. ಹಾಗೆ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯ ಅಂತ ಏನಿದ್ದಾವೆ, ಆ ಒಂದು ಎಡಗೈ ಮತ್ತು ಬಲಗೈ ಸಂಬಂಧಿತ ಜಾತಿಗಳಲ್ಲಿ ಬಲಗೈ ಸಂಬಂಧಿತ ಜಾತಿಗಳನ್ನೆಲ್ಲ ತಗೊಂಡೋಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎಡಗೈ ಸಮಾಜದ ಗುಂಪಿಗೆ ಹಾಕ್ಬಿಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಇವತ್ತು 1,61,164 ಜನಸಂಖ್ಯೆ ಇರತಕ್ಕಂತಹ ಪರಯ ಅಂತಕ್ಕಂತಹ ತಮಿಳುನಾಡಿನ ಒಂದು ಬಲಗೈ ಜಾತಿಯ ಗುಂಪನ್ನು ತಗೊಂಡೋಗಿ ಎಡಗೈ ಗುಂಪಿಗೆ ಸೇರಿಸಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿದೆ. ಹಾಗೆ
ಮಗೇರ್ ಅಂತಕ್ಕಂತಹ ಒಂದು ಜಾತಿ, ಅದು ಕೂಡ ಬಲಗೈ ಸಂಬಂಧಿತ ಜಾತಿ. ಸುಮಾರು 87,000 ಜನ ಇರತಕ್ಕಂತಹ ಜಾತಿಯನ್ನು ತಗೊಂಡೋಗಿ ಎಡಗೈ ಸಂಬಂಧಿತ ಜಾತಿಗೆ ಸೇರಿಸೋದ್ರ ಮುಖಾಂತರ ಎಡಗೈ ಸಂಬಂಧಿತ ಜಾತಿಗಳ ಜನಸಂಖ್ಯೆಯನ್ನು ಹೆಚ್ಚಳ ಮಾಡಿ ಬಲಗೈ ಸಂಬಂಧಿತ ಜಾತಿಗಳು ಕಮ್ಮಿ ಇದ್ದಾವೆ ಅಂತಕ್ಕಂಥದ್ದನ್ನು ತೋರಿಸೋದ್ರ ಮುಖಾಂತರ ನಮ್ಮನ್ನು ಇವತ್ತು ನಮ್ಮ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗ್ತಕ್ಕಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇದ್ರ ವಿರುದ್ಧ ಈಗಾಗಲೇ ಇಡೀ ರಾಜ್ಯದ ಮೈಸೂರು ಇರ್ಬೋದು, ಕಲಬುರಗಿ ಇರ್ಬೋದು, ಧಾರವಾಡ ಇರ್ಬೋದು, ತುಂಬ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದಿದ್ದಾವೆ. ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರವನ್ನು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಇವತ್ತು ಎಡಗೈ ಸಮಾಜದವರು ಇವತ್ತು ಟೀಕೆಯನ್ನು ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಬಲಗೈ ಸಮಾಜದವರು ವಲಯರು ತಿರಸ್ಕಾರ ಮಾಡಿ ಅಂತೇಳಿ ಹೋರಾಟ ಮಾಡ್ತಾವ್ರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವ್ಯಾರು ಕೂಡ ತಿರಸ್ಕಾರ ಮಾಡಿ ಅಂತ ಹೋರಾಟ ಮಾಡ್ತಿರೋದಲ್ಲ, ಸರ್ಕಾರನೇ ಇದನ್ನು ತಿರಸ್ಕಾರ ಮಾಡಿದೆ. ಯಾವ ರೀತಿ ಅಂತಂದರೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದದ್ದು ಆಯೋಗದ ವರದಿ ಸ್ಪಷ್ಟವಾಗಿ ಹೇಳುತ್ತದೆ. ABCDE ಅಂತೇಳಿ ಸುಮಾರು 5 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿ ಅವರು ಶಿಫಾರಸು ಮಾಡಿದರು. ಆ 5 ಗುಂಪುಗಳಲ್ಲಿ ನಾಗಮೋಹನ್ ದಾಸ್ ಅವರು ಪ್ರವರ್ಗ ಎನಲ್ಲಿ ಅಲೆಮಾರಿಗಳಿಗೆ ಸುಮಾರು 59 ಜಾತಿಗಳನ್ನ ಒಟ್ಟುಗೂಡಿಸಿ ಶೇಕಡ 4.97 ಜನಸಂಖ್ಯೆ ಇರತಕ್ಕಂಥವ್ರಿಗೆ 1% ಮೀಸಲಾತಿಯನ್ನು ಕೊಟ್ಟಿದ್ರು. ಇನ್ನು ಪ್ರವರ್ಗ B ಮಾದಿಗ ಸಂಬಂಧಿತ 18 ಜಾತಿಗಳಿಗೆ 36,69,246 ಜನಸಂಖ್ಯೆ ಇರತಕ್ಕಂತಹ ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ 6% ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು. ಇನ್ನು ಪ್ರವರ್ಗ C ಒಳಗಡೆ ಬಲಗೈ ಸಂಬಂಧಿತ ವಲಯ ಸಂಬಂಧಿತ ಜಾತಿಗಳಿಗೆ ಸುಮಾರು 17 ಜಾತಿಗಳನ್ನ ಒಗ್ಗೂಡಿಸಿ 30,08,633 ಜನಸಂಖ್ಯೆ ಉಳ್ಳ 28% ಜನರನ್ನ 5% ಮೀಸಲಾತಿಗೆ ಶಿಫಾರಸು ಮಾಡಿದರು. ಇನ್ನು ಪ್ರವರ್ಗ D ಅಂತ ಮಾಡಿ 4 ಜನಸಂಖ್ಯೆ ಇರತಕ್ಕಂತಹ 4 ಜಾತಿಗಳನ್ನ 28,34,939 ಜನನ್ನ ಶೇಕಡ 26% ಇರ್ತಕ್ಕಂಥ ಜನರನ್ನ 4% ಮೀಸಲಾತಿಗೆ ಶಿಫಾರಸು ಮಾಡಿದರು. ಹಾಗೆ ಪ್ರವರ್ಗ E ಅಂತ ಕೊನೆಯದಾಗಿ 3 ಜಾತಿಗಳನ್ನ, ಇವು ಜಾತಿಗಳಲ್ಲ ನೋಡಿ, ಇಲ್ಲೇ ದೊಡ್ಡ ಮಿಸ್ಟೇಕ್ ಮಾಡಿರ್ತಕ್ಕಂಥದ್ದು. 4,74,954 ಜನರನ್ನ ಶೇಕಡ 4% ಇರ್ತಕ್ಕಂಥ ಜನಸಂಖ್ಯೆಯನ್ನು 1% ಮೀಸಲಾತಿ ಕೊಡಿ ಅಂತೇಳಿ ಶಿಫಾರಸು ಮಾಡಿದರು. ಆದರೆ ಅದೇ ವರದಿಯಲ್ಲಿ ನಾಗಮೋಹನ್ ದಾಸ್ ಅವರು ಏನು ಹೇಳವ್ರೆ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಕ್ಕಂಥದ್ದು ಇಟ್ಸ್ ನಾಟ್ ಎ ಕ್ಯಾಸ್ಟ್, ಇಟ್ಸ್ ದಿ ಗ್ರೂಪ್ ಆಫ್ ದಿ ಕ್ಯಾಸ್ಟ್ ಅಂತ ಅವರು ಹೇಳಿದ್ದಾರೆ. ಅಂದರೆ ಇವು ಜಾತಿಗಳಲ್ಲ, ಇವು ಜಾತಿಗಳ ಒಂದು ಸಮೂಹ ಅಂತಕ್ಕಂಥದ್ದನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿನ್ನೆಲೆ ಇರತಕ್ಕಂಥದ್ದನ್ನ ತಮ್ಮ ಮೂಲ ಜಾತಿಗಳನ್ನೇ ಮೆನ್ಷನ್ ಮಾಡದೇ ಇರತಕ್ಕಂಥ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕದ ತಮ್ಮ ಮೂಲ ಜಾತಿಯನ್ನೇ ಹೇಳ್ಕೊಳ್ಳದೇ ಇರತಕ್ಕಂಥ ಜನಸಂಖ್ಯೆಗೆ 1% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಹೇಳಿದರು. ಈ ವರದಿ ಕೊಟ್ಟದನ್ನ ಸರ್ಕಾರ ತಿರಸ್ಕಾರ ಮಾಡಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ಅವರು 3 ಗುಂಪುಗಳನ್ನಾಗಿ ಮಾಡಿ ಎಡಗೈ ಸಂಬಂಧಿತ ಜಾತಿಯನ್ನು ಪ್ರವರ್ಗ A ಶೇಕಡ 6% ಅವರಿಗೆ ಮೀಸಲಾತಿಯನ್ನು, ಅದೇ ರೀತಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಶೇಕಡ 6% ಒಳ ಮೀಸಲಾತಿಯನ್ನು, ಹಾಗೆ ಇನ್ನು ಲಂಬಾಣಿ ಮತ್ತು ಬೋವಿ ಮತ್ತು ಈ ಅಲೆಮಾರಿಗಳನ್ನು ಸೇರ್ಕೊಂಡಂತೆ 5% ಮೀಸಲಾತಿಯನ್ನು ನೀಡಿ 3 ಗುಂಪುಗಳನ್ನಾಗಿ ಮಾಡಿ ಸಚಿವ ಸಂಪುಟದ ತೀರ್ಮಾನ ಮಾಡಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಏನಿದೆ, ಇವತ್ತು 2024ವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಿತ್ತಾಡ್ತಾ ಇದ್ದವು. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳ್ತಕ್ಕಂಥದ್ದು, ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಇರ್ತಕ್ಕಂಥ ಕಾನೂನಿನ ಅಡೆತಡೆಗಳನ್ನೇ ಮುಂದಿಟ್ಕೊಂಡು ಎಳ್ಕೊಂಡು ಬರ್ತಾ ಇದ್ರು. ಯಾವ ಇವತ್ತು BJP ಸರ್ಕಾರ ಮನುವಾದಿಗಳು, BJP ಮತ್ತು RSSನ ಸಂಘ ಪರಿವಾರ ಒಂದು ಕಡೆ ಸಂವಿಧಾನ ಕಿತ್ತಾಕ್ತೀವಿ ಅಂತೇಳಿ, ಒಂದು ಕಡೆ ಮೀಸಲಾತಿಯನ್ನೇ ತೆಗ್ದಾಕ್ತೀವಿ ಅಂತ ಅವರು ಹೇಳ್ತಾ ಇದ್ರು.
ಅವರು ಒಳ ಮೀಸಲಾತಿ ರಾಜ್ಯಗಳು ಎಂಪೆರಿಕಲ್ ಡಾಟಾವನ್ನು ತಗೊಂಡು ಮಾಡುವುದು ಅಂತಕ್ಕಂತಹ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಹೇಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ SC STಗಳು ಒಗ್ಗಟ್ಟಾಗಿರೋದನ್ನ ಹೊಡಿಬೇಕು ಅಂತಕ್ಕಂತಹ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು, ಯಾಕೆಂತಂದ್ರೆ ಇವತ್ತು ಒಲೆಯರು, ಮಾದಗರು, ಒಡ್ರು, ಲಂಬಾಣಿಗಳು ಇವರೆಲ್ಲ ಅಣ್ತಂದಿರಿದ್ದಂಗಿದ್ರು. ಇವ್ರನ್ನ ಹೊಡಿಬೇಕು ಅಂತಕ್ಕಂತಹ ಒಂದು ಸಂಚನ ಮಾಡಿ ನಮ್ಮಲ್ಲೇ ಕಿತ್ತಾಟವನ್ನ ತಂದಿಟ್ಟು ಇವತ್ತು ತಮಾಷೆ ನೋಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಅಂಬೇಡ್ಕರ್ ವಾದಿಗಳಾದಂಥವ್ರು ನಾವು ಕುಳಿತುಕೊಂಡು ಕಾನೂನಾತ್ಮಕವಾಗಿರ್ತಕ್ಕಂಥ ಅಡೆತಡೆಗಳು ಏನೇನು, ಯಾವ ರೀತಿ ಇದನ್ನ ನಾವು ಸುಲಭವಾಗಿ ಬಗೆಹರಿಸ್ಕೊಬೇಕು ಅಂತೇಳಿ ಕೂತ್ಕೊಂಡು ಮಾತಾಡ್ಕೊಬೇಕೆ ವಿನ ಇವತ್ತು ಇಡೀ ರಾಜ್ಯದಲ್ಲಿ ಏನಾಗ್ತಾ ಇದೆ, ಇವತ್ತು ನಮ್ಮ ಸೋದರ ಸಮುದಾಯ ಮಾದಿಗ ಸಮಾಜದವರು ನಮ್ಮ ಬಲಗೈ ಸಮಾಜದ ಸಚಿವರುಗಳಿಗೆ ಚಪ್ಪಲಿಯಲ್ಲಿ ಓಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಇವತ್ತು ಸಂವಿಧಾನ ಉಳಿಬೇಕು, ಸಂವಿಧಾನದ ಆಶಯವನ್ನ ಎತ್ತಿಡಿಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಮನುವಾದಿಗಳ ಒಂದು ದೊಡ್ಡ ಕುಮ್ಮಕ್ಕಳು ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಇಡೀ ರಾಜ್ಯದಲ್ಲಿ ಇವತ್ತು ಸಂವಿಧಾನ ಉಳಿಬೇಕು ಅಂತೇಳಿ ಅವ್ರು ಹೋರಾಟ ಮಾಡ್ತಾವ್ರೆ. ಅಂತ ಸ್ವಾಮೀಜಿಗಳಿಗೆ ಮಾನವಾಗಿ ಅವ್ಯಾಚ ಪದಗಳಿಂದ ನಿಂದಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾವು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಅವರು ಮಾಡಿದ್ರು ಅಂತೇಳಿ ನಾವು ಮಾಡೋದಿಲ್ಲ. ಯಾಕೆಂತಂದ್ರೆ ನಾವು ಅಂಬೇಡ್ಕರ್ ಸಂತತಿಗಳು. ನಾವು ನಿಜವಾಗ್ಲೂ ಅಂಬೇಡ್ಕರ್ ವಾದ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಎದುರಿಸ್ತಕ್ಕಂಥ ಕೆಲಸನೇ ವಿನ ಯಾರೋ ಒಬ್ಬ ವ್ಯಕ್ತಿಗೆ ನಾವು ಚಪ್ಪಲಿಯನ್ನ ಹೊಡೆಯೋದ್ರ ಮುಖಾಂತರನೋ ಅಥವಾ ಇನ್ನೊಂದು ಮತ್ತೊಂದು ಮಾಡೋದ್ರಿಂದ ಪ್ರವೋಕ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಸುಮಾರು ಒಂದು 4-5 ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಏನಂದ್ರೆ ಅವೈಜ್ಞಾನಿಕ ಮತ್ತೆ ಅಪೂರ್ಣ ದೋಷಪೂರಿತದಿಂದ ಕೂಡಿರ್ತಕ್ಕಂಥ, ಪಕ್ಷಪಾತದಿಂದ ಕೂಡಿರ್ತಕ್ಕಂಥ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು. ಇದರಿಂದ ಏನಿವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ 101 ಜಾತಿಗಳಿದಾವೆ, ಆ ಜಾತಿಗಳಲ್ಲೇ ಇವತ್ತು ಒಂದು ಹೊಡಿತಕ್ಕಂಥ ಕೆಲಸವನ್ನ ಸಮಾಜವನ್ನು, ಪರಿಶಿಷ್ಟ ಜಾತಿಯ ಸಮಾಜವನ್ನ ಒಂದು ಹೊಡಿತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ಇವತ್ತು ಬಲಗೈ ಸಮುದಾಯಕ್ಕೆ ಸೇರ್ತಕ್ಕಂಥ ಸುಮಾರು 63 ಜಾತಿಗಳಿದಾವೆ. ಅವ್ರನ್ನೆಲ್ಲ ಬೇರೆ ಬೇರೆ ಜಾತಿಗಳು ಗುಂಪುಗಳಿಗೆ ಹಾಕೊಂಡಿದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಶಿಕ್ಷಣ, ಉದ್ಯೋಗ ಅಥವಾ ರಾಜಕೀಯ ಯಾವುದೇ ಪ್ರಾತಿನಿಧ್ಯ ಒಂದು ವಿಚಾರ ಬಂದಾಗಲೂ ಕೂಡ ಅವರೆಲ್ಲ ಸೇರಿಸಿ ಮಾಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಇಟ್ಕೊಂಡು ನಾವು ಹೊರಟಿದ್ದೀವಿ. ಒಂದು ಏನಪ್ಪಾ ಅಂತಂದ್ರೆ ಈ ಆಯೋಗದ ವರದಿನೂ ಕೂಡ ಇದನ್ನ ಬಹಿರಂಗಪಡಿಸಿಲ್ಲ. ಈ ಉದಾಹರಣೆಗೆ ನಮ್ಮ ಮಾಗಡಿ ತಾಲೂಕಲ್ಲಿ ಮಾದಿಗ ಸಮುದಾಯದ ಕುಟುಂಬಗಳು ಎಷ್ಟಿದ್ದಾವೆ, ಜನಸಂಖ್ಯೆ ಎಷ್ಟಿದೆ ನಮಗೆ ಗೊತ್ತಿಲ್ಲ. ವಲಯರ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಕುಟುಂಬಗಳಿದಾವೆ ಅಂತ ಗೊತ್ತಿಲ್ಲ. ಜಿಲ್ಲಾವಾರು ಮಾತ್ರ ನಮಗೆ ವರದಿಯಲ್ಲಿ ಕೊಟ್ಟಿದ್ದಾರೆ. ಸುಮಾರು ಲೋಪದೋಷದಿಂದ ಕೂಡಿದೆ. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಮಾಗಡಿಯಲ್ಲಿ ಒಟ್ಟು 13,836 ಕುಟುಂಬಗಳಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ 50,419 ಜನಸಂಖ್ಯೆ ಇದೆ, 13,836 ಕುಟುಂಬಗಳಿದಾವೆ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಮ ಒಟ್ಟು ಕುಟುಂಬಗಳು, ಪರಿಶಿಷ್ಟ ಜಾತಿ ಒಟ್ಟು ಕುಟುಂಬಗಳು, ಅದರಲ್ಲಿ ನಮ್ಮ ಯಾವ್ಯಾವ್ದು ಎಷ್ಟೆಷ್ಟಿದು ಅಂತ ಹೇಳಿದಾಗ ಲಂಬಾಣಿಗಳು 4,532 ಕುಟುಂಬ ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಜನಸಂಖ್ಯೆ ಹೇಳಿಲ್ಲ ಅವರು. ಬೋವಿಗಳು 7,218 ಕುಟುಂಬ ಅಂತ ಹೇಳ್ತಾರೆ ಒಟ್ಟು ಜಿಲ್ಲೆದು. ವಲಯರದು 28,961 ಕುಟುಂಬ ಅಂತ ಹೇಳಿದ್ದಾರೆ. ಮಾದಗರದು 9,559 ಕುಟುಂಬ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವರದಿನೇ ಒಂದು ರೀತಿ ಗೊಂದಲಕಾರಿಯಾಗಿ ಕೂತಿದೆ. ಸುಮಾರು 4,74,954 ಜನ ಮೂಲ ಜಾತಿಯನ್ನೇ ಹೇಳಿಲ್ಲ. ಇವ್ರನ್ನ ಮತ್ತೆ ಮರು ಸಮೀಕ್ಷೆಗೆ ಒಳಪಡಿಸ್ಬೇಕಾಗಿತ್ತು. ಆ ಕೆಲಸವನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿಲ್ಲ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೇನು
ಸಚಿವ ಸಂಪುಟದಲ್ಲಿ 27ನೇ ತಾರೀಕು ಒಳ ಮೀಸಲಾತಿ ಬಗ್ಗೆ ನಾವು ಅಂತಿಮವಾಗಿ ನಾವು ತೀರ್ಪನ್ನು ಕೊಡ್ತೀವಿ ಅಂತಕ್ಕಂತಹ ಮಾತನ್ನು ಇವತ್ತು ರಾಜ್ಯ ಸರ್ಕಾರ ಹೇಳಿದೆ. ಆ ರಾಜ್ಯ ಸರ್ಕಾರ 27ನೇ ತಾರೀಕು ಒಂದು ಒಳ ಮೀಸಲಾತಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಲಗೈ ಸಮಾಜಕ್ಕೆ, ಬಲಗೈ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ನೋಡ್ಕೊಬೇಕು. ಒಂದು ವೇಳೆ ಆಗೇನಾದ್ರೂ ಅನ್ಯಾಯ ಆಗಿದ್ದೇ ಆದರೆ ನಾವು, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬೆನ್ನೆಲುಬೆ ಬಲಗೈ ಸಮಾಜ. ನಾವು ಕಾಂಗ್ರೆಸ್ ಪಕ್ಷವನ್ನು ಪತನ ಮಾಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ. ನಮ್ಮ ಸಚಿವರುಗಳು ಕೂಡ 4 ಜನರು ಕೂಡ 3 ಜನರು ಕೂಡ ರಾಜೀನಾಮೆ ಪತ್ರವನ್ನು ನೀಡ್ತೀನಿ ಅಂತಕ್ಕಂತಹ ಒಂದು ಸಂದೇಶವನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಮುಂದಾಗ್ತೀವಿ, ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತೀವಿ ಅಂತಕ್ಕಂತಹ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಇವತ್ತು ಮಾಗಡಿ ತಾಲೂಕಿನ ಬಲಗೈ ಸಮುದಾಯದ ಜಾತಿಗಳ ಒಂದು ಒಕ್ಕೂಟದ ವತಿಯಿಂದ ಇವತ್ತು ಸಭೆ ಕರೆದಿದ್ದೀವಿ. ಈ ಸಭೆಯಲ್ಲಿ ಮುಖ್ಯವಾಗಿ ಇನ್ನು ಹಲವಾರು ಜನ ಹಿರಿಯ ಮುಖಂಡರುಗಳು ಮಾತಾಡೋದಿದೆ. ಅವರೆಲ್ಲ ಮಾತಾಡಿದ ನಂತರದಲ್ಲಿ ಮಾಗಡಿ ತಾಲೂಕಿಂದ ಯಾವ್ಯಾವ ಗ್ರಾಮದಿಂದ ನಾವು ಎಷ್ಟೆಷ್ಟು ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ವಿಸ್ತೃತವಾಗಿ ನಾವು ಚರ್ಚೆ ಮಾಡಬೇಕು ಆಗಿರೋದ್ರಿಂದ ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೋರ್ತಾ, ಹಾಗೆ ಒಂದು ಈ ಸಭೆಯ ವಿಚಾರವನ್ನು ಯಾಕೆಂತಂದರೆ ಇವತ್ತು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಒಂದು ಸಮಾಜದ ಅಂಕನ್ನು ತಿದ್ದಕ್ಕಂಥ ಕೆಲಸವನ್ನು, ಅದರಲ್ಲೂ ನಮ್ಮ ಮಾಗಡಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರುಗಳು ನಮ್ಮ ಈ ಒಂದು ಹೋರಾಟದ ರೂಪುರೇಷೆಯನ್ನು ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡೋದ್ರ ಮುಖಾಂತರ ಇಡೀ ನಮ್ಮ ತಾಲೂಕಿನ ಜನತೆಗೆ 25ನೇ ತಾರೀಕಿನ ಒಂದು ಹೋರಾಟ ಇದೆ. ಆ ಹೋರಾಟದಲ್ಲಿ ಬಲಗೈ ಸಮಾಜದವರು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ದಯಮಾಡಿ ತಿಳಿಸ್ಬೇಕು ಅಂತೇಳಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ, ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.